ಹಾಯ್ ಎಲ್ಲರಿಗೂ, ನಾವು ಇವಾಗ ಚಿಂತಾಮಣಿಯಲ್ಲಿದ್ದೀವಿ. ಚಿಂತಾಮಣಿ ಕಳ್ಳೆ ಬೀಜ ಹೇಗೆ ಮಾಡ್ತಾರೆ ಅಂತ ನೋಡೋಣ. ಈ ಅಂಗಡಿಯನ್ನು ಸುಮಾರು 100 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಕಳ್ಳೆ ಬೀಜವನ್ನು ಕೂಡ 100 ವರ್ಷಗಳಿಂದ ತಯಾರಿಸುತ್ತಿದ್ದಾರೆ. 100 ವರ್ಷಗಳಿಂದ ಇದನ್ನು ತಯಾರಿಸ್ತಾ ಇದ್ದಾರೆ ಅಂದರೆ ಅದರ ರುಚಿ ಸ್ವಾದ ಹೇಗಿರ್ಬೋದು ಅಂತ ನೀವೇ ತಿಳಿದುಕೋಬೋದು. ಇದು ಹುರಿಗಾಡು ಶ್ರೀರಾಮಯ್ಯನವರ ಅಂಗಡಿ. ಇದರ ಮಾಲೀಕರು ಬಂದು ಅಶ್ವಥ್ ನಾರಾಯಣರವರು. ಬನ್ನಿ ಈಗ ಮಾಲೀಕರನ್ನ ಮಾತಾಡ್ಸೋಣ. ನಮಸ್ಕಾರ. ಚಿಂತಾಮಣಿಗೆ ಬಂದಿದ ತಕ್ಷಣ ಜನ ಎಲ್ಲ ಕಳ್ಳೆ ಬೀಜ ಅಂತಾರೆ. ಅಷ್ಟೊಂದು ಫೇಮಸ್ ಆಗೋದು ಕಾರಣ ಸರ್? ಶುಚಿ ಮತ್ತು ರುಚಿ. ಮತ್ತೆ ಇನ್ನೊಂದು ಸಂಸ್ಕೃತ ಶ್ಲೋಕ ಇದೆ, ಶ್ರದ್ಧಮ ಲಭತೆ ಜ್ಞಾನ. ಈ ಎರಡು ಸಿದ್ಧಾಂತದ ಮೇಲೆ ನಾವು ನಿಂತಿದ್ದೀವಿ. ನಾವು ಏನೇ ಮೊದಲು ಶುಚಿಯಾಗಿ ಕೊಡಬೇಕು, ರುಚಿ ಕೊಡಬೇಕು. ಇನ್ನೊಂದು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು. ಹೌದಾ? ಏನೇ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನಮ್ಮದು ಎಷ್ಟು ವೇಸ್ಟ್ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ ಅಂತ ನಾವು ಯೋಚನೆ ಮಾಡೋಲ್ಲ. ಎಷ್ಟು ಶುಚಿಯಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ಅನ್ನೋದು ನಮ್ಮ ಸಿದ್ಧಾಂತ. ಈ ಆಧಾರದ ಮೇಲೆ ನಾವು 120, 130 ವರ್ಷದಿಂದ ನಿಂತಿದ್ದೀವಿ. ಹೌದಾ? ಇನ್ನೂ ನಿಲ್ತಿದ್ದೀವಿ. ಯಾಕಂದರೆ ನಾವು ಈಗ 4 ಕೆಲಸ ಇದನ್ನು ಹಿಂಗೆ ಬೆಳೆಸ್ಕೊಂಡು ಹೋಗ್ಬೇಕು ನಮ್ಮ ಉದ್ದೇಶ. ನಮ್ಮ ಅಜ್ಜಿಯವರು ಅವರ ರೆಸಿಪಿ ಈಗಲೂ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಹೌದಾ? ಅವ್ರು ಹೇಳ್ಕೊಟ್ಟಿರೋದು ಶುಚಿ ಮತ್ತು ರುಚಿ ನಮ್ಮ ಸಿದ್ಧಾಂತ. ಹೌದಾ? ಅವರು ಆಗಿನ ಕಾಲದಲ್ಲಿ ಚಿಕ್ಕದಾಗಿ ಮಾಡ್ತಾಯಿದ್ರು. ಮನೆ ಮಟ್ಟಿಗೆ ಅಂದರೆ ಈಗ ನಾವು ಅಡುಗೆ ಮಾಡಿದ್ರೆ ಆಗಲೇ 10-12 ಜನ ಇರ್ತಿದ್ದೀವಿ ನಾವು. ಅವಾಗ ಏನು ಮಾಡ್ತಾಯಿದ್ರು, ಸ್ವಲ್ಪ ಮನೆಗೆ ಮಾಡ್ಕೊತಾ ಇದ್ವಿ. ಇದು ಅಕಸ್ಮಾತ್ ಬೇರೆಯವ್ರು ಕೊಟ್ಟಾಗ ಚೆನ್ನಾಗಿದೆ ಅನ್ನೋದು ರೂಢಿ ಬಂತು. ಅವಾಗ ಹೌದು, ಇದನ್ನು ಯಾಕೆ ನಾವು ಪ್ರೊಫೆಷನ್ ತಗೋಬಾರ್ದು ಅಂತ ಉದ್ದೇಶದಿಂದ ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಆಜು ಬಾಜು ಕೊಡೋದು begin ಮಾಡಿ. ಹಾಗೆ ಬರ್ತಾ ಚಿಕ್ಕದಾಗಿ ಆಚೆ ಮಾಡೋದನ್ನು ಕಲ್ತು. ಯಾವ ಥರದ್ದು ವೆರೈಟೀಸ್ ಇದೆ? ನಾವು ಮುಂಚೆ ನಮ್ಮ ಅಜ್ಜಿಯವರು ಕಡಲೆ ಬೀಜ, ಹೆಸರುಕಾಳು, ಕಡಲೆಕಾಳು, ಅಲಸಂದಿ, ಹುರುಳಿ, ಹುರಿಗಡಲೆ, ಮತ್ತು ಅವಲಕ್ಕಿ ಪುರಿ, ಮತ್ತು ಅಕ್ಕಿ ಪುರಿ, ಮತ್ತು ಕೊಬ್ಬರಿ ಮಿಠಾಯಿ, ಬೆಲ್ಲದ್ದು, ಮತ್ತು ಸಕ್ಕರೆದು ಇದೆಲ್ಲ ಮಾಡ್ತಿದ್ವಿ. ಈಗ ಬರ್ತಾ ನಾವೇನು ಮಾಡಿದ್ರೆ ಕೆಲವೆಲ್ಲ ಬಿಟ್ಬಿಟ್ಟು ಹುರಿಗಳಿಗೆ ಮಾತ್ರ ಸೀಮಿತ ಆಗಿಸಿ, ಈ ಕಾಳು ಮಾತ್ರ ನಾವು ಈಗ ಮಾಡ್ತಾಯಿದ್ವಿ. ಇದು ನೀವು ಯಾರಿಗೆ ಕುಡಿ, ಬಾಯಲ್ಲಿ ನೀರು ಇರುತ್ತೆ, ಮತ್ತೆ ತಗೊಬನ್ನಿ ಅಂತ ಹೇಳ್ತಾರೆ. ಮತ್ತೆ ನೀವು ನೆಂಟರಿಗೆ ಕುಡಿ, ಅಫ್ಸರ್ಸ್ಗೆ ಕುಡಿ, ಇಲ್ಲ ನಿಮ್ಮ ಬೇರೆ ಯಾವ ದೇಶದಲ್ಲಿ ಅವ್ರಿಗೆ ಕೊಟ್ಟು ಕೂಡ ಇದು ನಮ್ಮದು ಒಂದು ವಿದೇಶದಲ್ಲಿ ಕೂಡ ಹೋಗ್ತಾ ಇದೆ. ಯಾಕೆಂದರೆ ನಾವು ಇದು ಇನ್ನೊಂದು ವಿಶೇಷ, ನಾವು ಯಾವುದು ಮಾರೋದಿಕ್ಕೆ ಕೊಡೋದಿಲ್ಲ. ನಮ್ಮ ಅಂಗಡಿ ಮಟ್ಟಿಗೆ ನಾವು ಮಾಡ್ಬೋದು. ನಿಮ್ಗೆ ಬೇಕಂದ್ರೆ ಇಲ್ಲೇ ಬಂದು ತೊಗೊಂಡೋಗ್ಬೇಕು. ಯಾರಿಗೆ ಕೊಟ್ಟರು ಮತ್ತೆ ನಿಮಗೆ ಹೇಳ್ತಾರೆ, ಅಯ್ಯೋ ತಗೊಂಬನ್ನಿ ಚೆನ್ನಾಗಿದೆ. ಈ ಥರ ನಡೀತಾ ಇದೆ. ಇದನ್ನೇ ನಾವು ಫಾಲೋ ಮಾಡ್ತೀವಿ. ನಿಮ್ಮದೇ ಯಾವುದೋ ಬ್ರಾಂಚಸ್ಸು ಬೇರೆ ಇಲ್ಲ, ಅದೇ ಹೇಳಿದ್ರೆ ನಾವು ಯಾರಿಗೂ ಮಾರೋದಿಕ್ಕೆ ಕೊಡೋದಿಲ್ಲ, ಬ್ರಾಂಚಸ್ ಇಲ್ಲ. ಇವತ್ತು ನಾವು ಮಾಡೋದು ಸ್ವಲ್ಪ, ಯಾಕಂದ್ರೆ ನಾವು ಶುಚಿ ಮತ್ತು ರುಚಿ ನಮ್ಮ ಸಿದ್ಧಾಂತ. ಈಗಿನ ಕಾಲಕ್ಕೆ ರುಚಿ ಮತ್ತು ಶುಚಿ ಮಾಡಬೇಕಂದ್ರೆ ಕಷ್ಟ ಇದೆ. ಹಾಗಾಗಿ ಏನು ಮಾಡ್ತಾ ಇದ್ರೆ ನಮ್ಮ ಅಂಗಡಿ ಮಾತ್ರ ಸೀಮಿತ ಮಾಡ್ಕೊಂಡು ಸುಮ್ಮನೆ. ಜನ ಚಿಂತಾಮಣಿ ಕಡಲೆ ಬೀಜ ಇಷ್ಟು ರುಚಿಯಾಗಿದೆ ಎಂದು ಹೇಳಬೇಕಾದ್ರೆ ಅದರ ಹಿಂದಿನ ಪರಿಶ್ರಮ ಎಷ್ಟಿರುತ್ತೆ ಅಂತ ನಾವೇ ತಿಳ್ಕೋಬೇಕು. ಬನ್ನಿ ಈಗ ಕಡಲೆ ಬೀಜ ಹೇಗೆ ತಯಾರಿಸುತ್ತಾರೆ ಎಂದು ನೋಡೋಣ.